ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ತಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಜ ಅರ್ಥದಲ್ಲಿ ಭಾರತೀಯರಿಗೆ ಯುಗಾದಿ ಹೊಸ ವರ್ಷವಾದರೂ ಸಹ ಬ್ರಿಟಿಷರ ಪ್ರಭಾವ ಹಾಗೂ ಪಾಶ್ಚಿಮಾತ್ಯ ಶೈಲಿ ನಮ್ಮ ಬದುಕಿನ ಹಾಸುಹೊಕ್ಕಾಗಿರುವ ಈ ಸಂದರ್ಭದಲ್ಲಿ ನಾವೆಲ್ಲ ಕ್ಯಾಲೆಂಡರ್ ಅನುಸಾರವಾಗಿ ಈ ದಿನವನ್ನು ಅಂದರೆ ಜನವರಿ 1 ಹೊಸ ವರ್ಷ ಎಂದು ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ 2024ಕ್ಕೆ ಶುಭ ವಿದಾಯವನ್ನು ಹೇಳಿ 2025 ಸಂಭ್ರಮದಿಂದ ಆದರದಿಂದ ಬರಮಾಡಿಕೊಳ್ಳೋಣ. ಈ ಸಂದರ್ಭದಲ್ಲಿ 2025 ಎಂಬುದೊಂದು ನಮ್ಮ ಬದುಕಿನ ಹೊಸ ಪುಟ. ಈ ಪುಟದಲ್ಲಿ ನಮ್ಮ ಸಾಧನೆಗೆ ವಿಸ್ಮರಣೀಯ ಯಶಸ್ಸಿಗೆ ಪೂರಕವಾಗುವಂತಹ ಒಂದು ದಿನವಾಗಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಾಗಬೇಕು. ಹೊಸ ವರ್ಷದ ಹೊಸ್ತಿಲಲ್ಲಿ ನಮ್ಮ ಬದುಕಿನ ಹೊಸ ಭರವಸೆಯನ್ನು, ಹೊಸ ಬೆಳಕನ್ನು ನಾವು ಹೊತ್ತಿಸಿಕೊಳ್ಳಬೇಕು. ಈ ಸಂದರ್ಭದಲ್ಲಿ ಪ್ರತಿದಿನ ಬೆಳಗ್ಗೆ ನಾವು ಉತ್ತಮ ದಿನಚರಿಯೊಂದಿಗೆ, ಸಕಾರಾತ್ಮಕತೆಯೊಂದಿಗೆ ದಿನವನ್ನು ಆರಂಭ ಮಾಡೋಣ. ನಾವು ಪ್ರತಿನಿತ್ಯ ಬೆಳಗ್ಗೆ 5 ವರ್ಡನ್ನು ಅಂದ್ಕೋಬೇಕು. 1, ಐ ಆಮ್ ದ ಬೆಸ್ಟ್. 2ನೇದು, ಐ ಕ್ಯಾನ್ ಡೂ ಇಟ್. 3ನೇದು, ಗಾಡ್ ಈಸ್ ಆಲ್ವೇಸ್ ವಿತ್ ಮೀ. 4ನೇದು, ಐ ಆಮ್ ಅ ವಿನ್ನರ್. 5ನೇದು, ಟುಡೇ ಈಸ್ ಮೈ ಡೇ. ಈ ರೀತಿ ಧನಾತ್ಮಕವಾಗಿ ದಿನವನ್ನು ಆರಂಭಿಸಬೇಕು. ಯೋಗ, ಧ್ಯಾನ, ಸತತ ಪ್ರಯತ್ನ, ಗುರಿಯತ್ತ ಚಿತ್ತ, ಪ್ರಾಮಾಣಿಕ ಮತ್ತು ಆದರ್ಶ ಬದುಕು ನಮ್ಮದಾಗಬೇಕು. ಸಾಧ್ಯವಾದಷ್ಟು ಭೂತಕಾಲಗಳ ಬಗ್ಗೆಯೇ ಯೋಚನೆ ಮಾಡ್ತಾ ಕೂರದೆ ಮತ್ತು ನೆಪಗಳ ಸರಮಾಲೆ ಹೇಳುವುದನ್ನು ಬಿಟ್ಟು ಆಶಾಭಾವನೆಯಿಂದ ನಾವು ಉತ್ತಮವಾದ ಬದುಕನ್ನು ಕಟ್ಟಿಕೊಳ್ಬೇಕು. ಯಶಸ್ಸಿನ ಗುಟ್ಟೇನು ಗೊತ್ತಾ? ಜವಾಬ್ದಾರಿಗೆ ಹೆಗಲನ್ನು ಕೊಡಿ. ವಿಚಾರ ಮಾಡದೆ ಕೆಲಸವನ್ನು ಮಾಡಬೇಡಿ. ಕೆಲಸ ಮಾಡದೆ ಬರೀ ವಿಚಾರ ಮಾಡ್ತಾನೆ ಕುಂದಿರಬೇಡಿ. ಮಾಡಬೇಕಾದ ಕೆಲಸವನ್ನು ಇತರರಿಗಿಂತ ವಿಭಿನ್ನವಾಗಿ ಮಾಡಿ. ಹೇಗಿರಬೇಕು ಅಂದರೆ, ನಾವು ಮಾಡುವಂತಹ ಕೆಲಸ ಯಾವುದೇ ಆಗಿರಲಿ, ಪ್ರಾಮಾಣಿಕವಾಗಿ, ಶ್ರದ್ಧೆಯಿಂದ, ಬದ್ಧತೆಯಿಂದ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಪರ್ಫೆಕ್ಟಾಗಿ, ಸ್ಮಾರ್ಟ್ ವರ್ಕಾಗಿ, ಇತರರಿಗಿಂತ ಡಿಫ್ರೆಂಟಾಗಿ ಕೆಲಸವನ್ನು ಮಾಡ್ತಾ ಹೋಗಬೇಕು. ಭಗವಾನ್ ಶ್ರೀಕೃಷ್ಣ ಹೇಳುವಂತೆ, ಕರ್ಮಣ್ಯೇವಾಧಿಕಾರಸ್ತು ಮಾಂ ಫಲೇಕ್ಷು ಕದಾಚನಃ. ನಿನ್ನ ಕೆಲಸವನ್ನು ನೀವು ಮಾಡ್ತಾ ಹೋದರೆ ಫಲ ಆ ಭಗವಂತ ಕೊಟ್ಟೇ ಕೊಡ್ತಾನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಹೊಸ ವರ್ಷ ನಮಗೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಸಂತೋಷ, ಸಂಭ್ರಮವನ್ನು ತರಲಿ. ಈ ಹೊಸ ವರ್ಷ ಎನ್ನುವುದು ಕೇವಲ ಕ್ಯಾಲೆಂಡರ್ ಬದಲಾಯಿಸುವ ದಿನ ಅಲ್ಲ, ಇದೊಂದು ಶಕ್ತಿ, ಇದೊಂದು ನಮ್ಮ ಬದುಕಿನ ಉಜ್ವಲ ಬೆಳಕಿಗೆ ಇದು ನಂದಾದೀಪ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸರ್ವಂ ಶುಭಂ ಭೂಯಾತ್.